ಇವತ್ತು ಗುದ್ದಲಿ ಪೂಜೆ ನೆರವೇರಿಸಲಿಕ್ಕೆ ಬಂದಿರುವಂತದ್ದು ಇಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವಂತ ಘಟಕವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ ಜನರಲ್ಲಿ ಏನಿದೆ, ಇಲ್ಲಿ ಕಸ ತಂದು ಹಾಕ್ಬಿಡ್ತಾರೆ, ಇದರಿಂದ ನಮ್ಗೆಲ್ಲ ಅನಾಹುತ ಆಗ್ತದೆ, ಆರೋಗ್ಯಕ್ಕೆ ವ್ಯತ್ಯಾಸಗಳಾಗ್ತದೆ, ಸ್ಕೂಲ್ಗಳ ವ್ಯತ್ಯಾಸ ಆಗ್ತದೆ, ಕುಡಿಯೋ ನೀರಿಗೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಾವನೆಗಳು ಅವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾನು ಅವ್ರಿಗೆ, ನಮ್ಮೆಲ್ಲ ಅಧಿಕಾರಿ ವೃಂದದವರು, ನಗರಸಭೆ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು, ನಾನು, ನಮ್ಮೆಲ್ಲ ಮುಖಂಡರುಗಳು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಮಾಡ್ತಾ ಇರುವಂಥದ್ದು ಕಸ ವಿಲೇವಾರಿ ಘಟಕ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀವಿ. ವೈಜ್ಞಾನಿಕವಾಗಿ ನಾವೆಲ್ಲೂ ಕೂಡ ಕಸ ಇಲ್ಲ ಹಾಕಲ್ಲ, ಇದರಿಂದ ಸ್ಮೆಲ್ಲು ಬರಲ್ಲ, ಯಾವುದೇ ರೀತಿ ಆಗ್ಲಿ ತೊಂದರೆ ಆಗಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ನಾವೊಂದ್ಸಲ ನೋಡ್ತೀವಿ ಯಾವ ರೀತಿ ವೈಜ್ಞಾನಿಕವಾಗಿ ನೀವೆಲ್ಲ ಕಸ ವಿಲೇವಾರಿಯನ್ನು ಮಾಡಿಸ್ತಾ ಇದ್ದೀರಿ. ಅದನ್ನ ನಾವು ನೋಡಿದ್ಮೇಲೆ ತಾವಿಲ್ಲಿ ಘಟಕವನ್ನ ಪ್ರಾರಂಭ ಮಾಡಿ, ಇವತ್ತು ಬೇಡ ಪೂಜೆ, ಇವತ್ತು ನಮ್ಗೆ ಸಮಾಧಾನ ಇಲ್ಲ ಅಂತ ಹೇಳಿ ಅವರೆಲ್ಲ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ನಾನು ಒಬ್ಬ ರೈತನ ಮಗನಾಗಿ, ಒಬ್ಬ ಸ್ಥಳೀಕನಾಗಿ ನಾನು ಕೂಡ ಅವರನ್ನ ಎದುರು ಹಾಕೊಂಡು ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಮನಸ್ತೃಪ್ತಿ ಆಗೋ ರೀತಿಯಲ್ಲಿ ಅವ್ರಿಗೆ ಕರ್ಕೊಂಡೋಗಿ ಅಲ್ಲಿರುವಂಥ ಒಂದು ಎರಡು ಘಟಕಗಳನ್ನ ತೋರಿಸಿ ಅವ್ರಿಗೆ ಸಮಾಧಾನ ಮಾಡಿಸಿ, ಶನಿವಾರ ಏನೋ ಅವರೆಲ್ಲ ಡೇಟ್ ತಗೊಂಡಿದ್ದಾರೆ, ಅವರೆಲ್ಲ ಬರ್ತಾರೆ ಬೆಂಗಳೂರಿಗೆ. ಸಮಾಧಾನ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒಂದು ಹಂತಕ್ಕೆ ಬಂದ ನಂತರ ನಾನು ಅಧಿಕಾರಿಗಳ ಜೊತೆಲಿ ಮತ್ತೆ ನಗರಸಭೆ ಅಧ್ಯಕ್ಷರು, ಪ್ರಾಧಿಕಾರ ಅಧ್ಯಕ್ಷರು, ನಮ್ಮ ಮುಖಂಡರೆಲ್ಲ ಸೇರಿ ಮತ್ತೆ ಇಲ್ಲೇ ಬಂದು ನಾವು ಪೂಜೆ ಪುರಸ್ಕಾರವನ್ನು ಮಾಡಿ ಕೆಲವು ಜಮೀನು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಅದನ್ನು ಕೂಡ ಅರ್ಜಿಗಳು ಯಾವ ರೀತಿ ಆಧಾರದ ಮೇಲೆ ಕಾನೂನು ಚೌಕಟ್ಟಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನು ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಅದನ್ನ ಮಾತಾಡಿ, ಕಾಂಗ್ರೆಸ್ ಅವರು ವಿರೋಧ ಮಾಡಲಿ ಆವಾಗಿದ್ದದ್ದು ಅವರೆಲ್ಲ ಕಸ ತಂದು ಹಾಕಕ್ಕೆ ಪ್ಲಾನಿಂಗ್ ಮಾಡಿದ್ರು. ಕಸನ ತಂದು ನೇರವಾಗಿ ಕಸ ತಂದು ಇಲ್ಲಿ ಇದು ಮಾಡಕ್ಕೆ, ನಾವಿಲ್ಲಿ ಕಸ ತಂದು ಹಾಕ್ತಾ ಇಲ್ಲ. ಇಲ್ಲಿ ವೈಜ್ಞಾನಿಕವಾಗಿ 20 ಟನ್ 2 ಮಿಷನ್ ಅನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ನಮ್ಮಲ್ಲಿ 40 ಟನ್ ಕಸ ಇವತ್ತು ನಗರದಿಂದ ಇವತ್ತು ನಮ್ಗೆ ಹೊರಾಗ್ತಾ ಇದೆ. ಸೊ ಅದನ್ನ ನಾವೇನಾದ್ರೂ ಮಾಡಿ 2 ಮಿಷನ್ ನಲ್ಲಿ ಎಂತ ಬಹಳ ಚೆನ್ನಾಗಿದೆ, ವೈಜ್ಞಾನಿಕ ಬಹಳ ಚೆನ್ನಾಗಿದೆ. ಅದು ಯಾವ ರೀತಿ ನಾವು ಈ ಕವಂಗದಲ್ಲಿ ರಾಗಿ ಹಾಕಿ ಒಂದ್ ಕಡೆ ಹಸಿಟ್ಟು ನಾವು ತಗೊಳ್ತೀವಿ, ಯಾವ ರೀತಿ ಭತ್ತ ಹಾಕಿ ಒಂದ್ ಕಡೆ ನಾವೆಲ್ಲರೂ ಕೂಡ ಅಕ್ಕಿಯನ್ನ ನಾವು ಪಡ್ಕೊಳ್ತೀವಿ, ಅದೇ ರೀತಿ ಇದನ್ನು ಕೂಡ ಬಹಳ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಕಸ ಕೆಳಗಡೆ ಹಾಕಲ್ಲ. ಕವಂಗ ಫನಲ್ ಅಂತ ಹೇಳಿದ್ರೆ ಆ ಫನಲ್ಲೇ ಎಲ್ಲ ಕೂಡ ರಾಶಿ ಅದರಲ್ಲೇ ಹೋಗ್ತದೆ, ಎಲ್ಲ ಕೂಡ ಬೀಸಿ ಒಂದು ಸೀಡ್ಸ್ ಆಗಿ ಹೊರಗಡೆ ಬರ್ತದೆ. ಅವೆಲ್ಲ ಕೂಡ ಅದೆಲ್ಲ ಫೀಡ್ಸ್ ಆಗಿ ಹೊರಗಡೆ ಬಂದಾಗ ಡ್ರೈಯರ್ ಹೋಗ್ತೇವೆ, ಒಣಗೋಗ್ತದೆ. ಅದನ್ನೇ ಆಟೋಮೆಟಿಕ್ ಆಗಿ ಚೀಲದಲ್ಲಿ ಹೋಗಿ ನಾವು ಅದನ್ನ ಮಾರಾಟ ಕೂಡ ಒಂದು ಇದರಲ್ಲಿ ದರದಲ್ಲಿ ಬೇಕಾದ್ರೆ ಮಾರಾಟ ಕೂಡ ಮಾಡಿ ಅದನ್ನು ಕೂಡ ನಾವು ರೆವಿನ್ಯೂ ಕೂಡ ಮಾಡಬಹುದು. ಬಹಳ ಚೆನ್ನಾಗಿದೆ, ಸಿಸ್ಟಮ್ ಚೆನ್ನಾಗಿದೆ. ಸೊ ಒಂದ್ಸಲ ಅವ್ರ ಸಮಾಧಾನಕ್ಕಾಗಿ ಅವರೆಲ್ಲರೂ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಶನಿವಾರ ಅಥವಾ ಸೋಮವಾರ ಪೂಜೆ ಮಾಡಿಸ್ಬೇಕು.